ಮುಖ್ಯಾಧಿಕಾರಿಗಳಿದ್ದಾರೆ, ಪುರಸಭಾ ಬರುವಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಜನ ಅಶೋಕ್ ಅವರು, ಮನೋಹರ್ ಅವರು, ನಮ್ಮ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಸಾಮಾಜಿಕ ಸೇವೆ ಮಾಡ್ತಿರುವಂಥ ವೆಂಕಟೇಶ್ ಅವರು, ಅವರ ನೇತೃತ್ವದ ಎಲ್ಲ ತಂಡ ಇವತ್ತು ಒಳ್ಳೆ ಕಾರ್ಯಕ್ಕೆ ಚಾಲನೆ ನೀಡಿದ್ದೇವೆ. ಸ್ವಚ್ಛ ಭಾರತ್ ದೃಷ್ಟಿನಲ್ಲಿ ನಾವು ಸ್ವಚ್ಛತೆಗೆ ಮೊದಲನೇ ಆದ್ಯತೆಯನ್ನು ನಾವು ನೀಡಬೇಕಾಗಿದೆ. ಏಕೆಂದರೆ ಸ್ವಚ್ಛವಾದ ಒಂದು ವಾತಾವರಣ ಸೃಷ್ಟಿಯಾದರೆ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗ್ತದೆ. ಇವತ್ತಿನ ಒಂದು ಪರಿಸ್ಥಿತಿ ನಮಗೆಲ್ಲ ನೋಡ್ತಾ ಇದೆ. ಇವತ್ತು ರೋಗ ರುಜಿನಗಳು ಒಂದು ಸ್ವಚ್ಛತೆ ಕೊರತೆಯಿಂದ ನಾವು ಬರ್ತಾ ಇರುವಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಇವತ್ತು ಸರ್ವರಿಗೂ ಕೂಡ ಜಾಗೃತಿ ಮೂಡಿಸುವಂಥದ್ದಕ್ಕೆ ಅವಕಾಶ ಆಗ್ತಾಯಿದೆ. ಇವತ್ತು ಪುರಸಭೆಯೂ ಕೂಡ ನಗರ ವ್ಯಾಪ್ತಿನಲ್ಲಿ ಮಹತ್ವವಾದಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಮ್ಮ ಈ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ನಮ್ಮ ಅಶೋಕಣ್ಣವ್ರ ನೇತೃತ್ವ ಮತ್ತು ವೆಂಕಟೇಶ್ ಅವ್ರ ನೇತೃತ್ವ, ಪುರಸಭಾ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳು, ಎಲ್ಲ ಪೌರ ಕಾರ್ಮಿಕ ಬಂಧುಗಳ ನೇತೃತ್ವದಲ್ಲಿ ನಮ್ಮ ಮಾಜಿ ಸೈನಿಕರ ಸಂಘದ ಯುವ ಸನ್ಮಿತ್ರರು, ಅಗ್ನಿಪಥದ ಯುವ ಸನ್ಮಿತ್ರಗಳು ಎಲ್ಲರೂ ಕೂಡ ಭಾಗಿಗಳಾಗಿದ್ದಾರೆ. ಎಲ್ಲರಿಗೂ ಕೂಡ ಹೃದಯಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಈ ಸಂದರ್ಭದಲ್ಲಿ ಮಾಧ್ಯಮದವರ ಮೂಲಕ ನಾನು ವಿನಂತಿ ಮಾಡ್ತಕ್ಕಂಥದ್ದು, ರಸ್ತೆ ಬದಿನಲ್ಲಿ ರಾತ್ರೋರಾತ್ರಿನಲ್ಲಿ ಕಸವನ್ನು ಹಾಕಿ ಹೋಗ್ತಕ್ಕಂಥವ್ರನ್ನ ಗುರುತಿಸಿ ಕೊಟ್ಟರೆ ಪುರಸಭೆಯಿಂದ 1,000 ರೂಪಾಯಿ ಅವ್ರಿಗೆ ಬಹುಮಾನವನ್ನು ಕೊಡ್ತಕ್ಕಂಥದ್ದು ಅಂತ ಇವತ್ತು ಘೋಷಣೆಯನ್ನು ಮಾಡ್ತಾರೆ. 1,000 ರೂಪಾಯಿ ಅವರ ವೆಹಿಕಲ್ ನಂಬರು, ಮತ್ತೊಂದು ನೀವೆಲ್ಲೇ ಆದರೂ ನೀವು ಅಪ್ಲೋಡ್ ಮಾಡಿ ಚೀಫ್ ಆಫೀಸರ್ಗೆ ಮತ್ತು ನಮ್ಮ ಪುರಸಭಾ ಅಧ್ಯಕ್ಷರಿಗೆ ನೀಡಿದರೆ ಅವರಿಗೆ 1,000 ರೂಪಾಯಿನ ಪುರಸಭೆಯಿಂದ ಒಂದು ಬಹುಮಾನ ಕೊಡ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ಮಾಡ್ತೀವಿ. ಅಲ್ಲಿರೋ ವಿಚಾರ ಯಾಕೆಂದರೆ ನಮ್ಮ ಐತಿಹಾಸಿಕ ಪ್ರದೇಶ ಶ್ರವಣಬೆಳಗೊಳಕ್ಕೂ ಹೋಗುವಂಥ ಸಂದರ್ಭದಲ್ಲಿ ಎಷ್ಟೇ ನಾವು ಪ್ರಯತ್ನಗಳನ್ನು ಮಾಡಿದರೂ ಎಡಭಾಗದಲ್ಲಿ ಕಸನ ಹೋಗ್ತಿದ್ದಾರೆ, ಚಾನಲ್ ಮೇಲೆ ಹೋಗ್ತಿದ್ದಾರೆ. ಅವ್ರು ಎಲ್ಲ ಅಂಗಡಿಗಳಲ್ಲಿ ಅವರು ಉಪಯೋಗಿಸ್ತಕ್ಕಂಥ ವೇಸ್ಟ್ಗಳನ್ನ ಅಂಗಡಿ ಪಕ್ಕದಲ್ಲಿಟ್ಟರೆ ನಮ್ಮ ಪುರಸಭಾ ಗಾಡಿಗಳು ತೆಗೆದುಕೊಂಡು ವೇಸ್ಟ್ ಗಾಡಿಗೆ ತೊಗೊಂಡೋಗ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡ್ತಾರೆ. ಏಕೆಂದರೆ ಇಂಥ ಒಂದು ವ್ಯವಸ್ಥೆ ಒಳ್ಳೆಯದಾಗಬೇಕು ಅಂದರೆ ನಾನು ಅನ್ನೋದಕ್ಕಿಂತ ನಾವು ಅನ್ನೋ ಭಾವನೆ ಬೇಕು. ಈಗ ಸರ್ಕಾರದ ವತಿಯಿಂದ ನಾವೇನು ಆದ್ಯತೆ ಕೊಡಬೇಕು, ಇವತ್ತು ಉತ್ತಮ ಗುಣಮಟ್ಟದ ಪರಿಸರವನ್ನು ಹೊಂದಿರುವಂಥ ಒಂದು ಪ್ರಥಮ ನಗರವಾಗಿ ಚನ್ನರಾಯಪಟ್ಟಣ ಇವತ್ತು ಘೋಷಣೆ ಆಗಿದೆ ದೇಶದಲ್ಲಿ. ಇದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕಾಯ್ತು. ಒಂದು ಸ್ವಲ್ಪ ಪ್ರಶಸ್ತಿ ಬಂತಲ್ಲ ಅಂದ್ಕೊಂಡು ನಾವು ಬೆಂತಟ್ಕೊಳ್ಳೋಂಥದ್ದು ಬೇಡ, ಅದು ನಿರಂತರವಾಗಿ ಮುಂದುವರಿಯುವಂಥ ಕೆಲಸ ಆಗಬೇಕು ಅಂತ ದೃಷ್ಟಿನಲ್ಲಿ ಈ ಕಾರ್ಯಕ್ರಮ ಇವತ್ತು ಒಂದು ಸೂಕ್ತವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಇವೆಲ್ಲ ನಮ್ಮ ಅಗ್ನಿಪಥದ ಯುವಕರಿಗೆ ಒಂದು ಸಲ ವೇಸ್ಟ್ ಗಾಡಿಗೆ ಕರ್ಕೊಂಡು ಹೋಗಬೇಕು. ಪುರಸಭೆ ಆಡಳಿತ ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ 350 ಟನ್ ಗೊಬ್ಬರನ ಮಾರಾಟ ಮಾಡಿದ್ವಿ. ಈಗಲೂ ಕೂಡ 300 ಟನ್ ಗೊಬ್ಬರವನ್ನು ತಯಾರು ಮಾಡಿ, ಇವತ್ತು ಪ್ಲಾಸ್ಟಿಕ್ ಇರ್ಬೋದು, ಹಸಿ ಕಸ, ಒಣ ಕಸವನ್ನು ಬೇರ್ಪಡಿಸಿ ಎರೆಹುಳು ಗೊಬ್ಬರ ಆ ಎರಡಿಗೆ ಹೋದರೆ ನಮ್ಮ ಚನ್ನರಾಯಪಟ್ಟಣ ಪುರಸಭೆ ಇಷ್ಟೊಂದು ಕೆಲಸನ ಮಾಡ್ತಾ ಇದೆಯಾ ಅನ್ನೋದು ಗೊತ್ತಾಗ್ತದೆ. ಎಲ್ಲೋ ಒಂದು ಸಣ್ಣ ಪುಟ್ಟದ್ದು ಇದಿದ್ದಾಗ ಆಗ್ತದೆ. ಇವತ್ತು ನಮ್ಮ ಪೌರ ಕಾರ್ಮಿಕ ಬಂಧುಗಳು ವಿಶೇಷವಾಗಿ ಅವರ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಅವ್ರಿಗೆ ಸೇವೆಯನ್ನು ಉತ್ತಮ ರೀತಿ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಹೆಣ್ಣುಮಕ್ಕಳು, ಹಿರಿಯರು, ಸಹೋದರಗಳೆಲ್ಲ ಅವ್ರಿಗೂ ಕೂಡ ಎಲ್ಲ ರೀತಿ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅವರ ಒಂದು ಅಭ್ಯುದಯ ದೃಷ್ಟಿಯಲ್ಲಿ 3 ಎಕರೆ 18 ಗುಂಟೆ ಜಾಗವನ್ನು ಇವತ್ತು ಅವರಿಗೆ ಸೈಟ್ಗಳ ನಿವೇಶನಗಳನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅನುಮೋದನೆಯಾಗಿ ಆ ಲೇಔಟ್ ಅಪ್ರೂವಲ್ ಮಾಡಲಿಕ್ಕೆ ಅನುಕೂಲ ಮಾಡ್ತೇವೆ. ಇವತ್ತು ನಮ್ಮ ಸಕಲೇಶ್ಪುರದ ನಮ್ಮ ಸಕಲೇಶ್ಪುರದ ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ನಮ್ಮ ವೇಸ್ಟ್ ಯಾರ್ಡಿಗೆ ಬಂದು ಹೋಗಿದ್ದಾರೆ. ನೆಕ್ಸ್ಟು ಇವನ್ನೆಲ್ಲರನ್ನೂ ಕೂಡ ಅಲ್ಲಿ ಹೋದರೆ ಏನಾಗ್ತಿದೆ ಅನ್ನೋದು ನಮ್ಮ ಯುವ ಮಿತ್ರರಿಗೂ ಕೂಡ ಗೊತ್ತಾಗುತ್ತೆ. ಇವತ್ತು ಈ ಒಂದು ನಮ್ಮ ಯೋಜನಾ ಪ್ರಾಧಿಕಾರದ ಒಂದು ಸ್ವಲ್ಪ ಕೆರೆ ಡೆವಲಪ್ಮೆಂಟ್ ಹಣ ಇವತ್ತು 1,40,00,000 ರೂಪಾಯಿನ ಕೆರೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ದೃಷ್ಟಿನಲ್ಲಿ ಈಗ ಸರ್ಕಾರಕ್ಕೂ ಕೂಡ ಪ್ರಪೋಸಲ್ ನೀಡಿದೆ. 1,40,00,000 ರೂಪಾಯಿ ಇಲ್ಲಿಗೆ ಏನೇನು ಬೇಕು ಸ್ವಚ್ಛತೆ ದೃಷ್ಟಿನಲ್ಲಿ ಇಲ್ಲೆಲ್ಲ ಆಲ್ಮೋಸ್ಟ್ ವಾಕ್ಪಾತ್ ಮಾಡಿದ್ದೀವಿ. ಇದನ್ನು ನಿರ್ವಹಣೆ ಮಾಡದೆ ಹೋದರೆ ಉಪಯೋಗ ಆಗಲ್ಲ. ಆ ಒಂದು ದೃಷ್ಟಿನಲ್ಲಿ ಇದನ್ನು ಇವತ್ತು ಒಳ್ಳೆಯ ಕೆಲಸನ ಇವತ್ತು ಆಗಿದೆ. ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾವತ್ತೂ ಕೂಡ ನಮ್ಮ ಚನ್ನರಾಯಪಟ್ಟಣ ನಗರವನ್ನು ಸ್ವಚ್ಛವಾಗಿಡುವಂಥ ಕೆಲಸನ ಮಾಡಬೇಕಾಗಿದೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈ ಟಾನಿಕ್ ಬಾಟ್ಲುಗಳು ಏನಾದರೂ ಯೂಸ್ ಮಾಡಿದ ಮೇಲೆ ಅಲ್ಲೇ ಹೊಡೆದಾಕುವಂಥ ಸನ್ನಿವೇಶಗಳಿದೆ. ಅದನ್ನು ಒಂದು ಕಡೆ ಸಂಗ್ರಹಿಸಿಕೊಡುವಂಥ ಕೆಲಸ ಆಗಬೇಕು. ಆಮೇಲೆ ಡ್ರಿಂಕ್ಸ್ ಮಾಡ್ತಕ್ಕಂಥವರು ಕೂಡ ಇವೆಲ್ಲ ಬಿಯರ್ ಬಾಟ್ಲುಗಳು ಅವನ್ನ ಕುಡಿದ ಮೇಲೆ ಅಟ್ಲೀಸ್ಟ್ ಒಂದು ಕಡೆ ಶೇಖರಿಸಾರ ಕೊಟ್ಟೋದ್ರಾಗದು ಎಲ್ಲಿ ಬೇಕಲ್ಲಿ ಹೊಡೆಯುವಂಥ ಸಂದರ್ಭ ಕೆಲವು, ನಾನು ಎಲ್ಲರನ್ನೂ ಅನ್ನಲ್ಲ, ಒಂದು 3% ಜನಕ್ಕೆ
ಅವ್ರಿಗೆ ಬೇಜವಾಬ್ದಾರಿತನ, ಏನೋ ಒಂಥರ ನಾನತ್ವ ಅದು ಆಗಬಾರ್ದು. ಈಗ ಅಲ್ಲೇನಾಗುತ್ತೆ, ಗಾಜು ಹೊಡೆಯೋದ್ರಿಂದ ಅವೆಲ್ಲರೂ ಗದ್ದೆಗಳಿಗೆ ಸೇರಿದರೆ ತೆವಡೆ ತುಣಿಯೋಕ್ಕಾಗಲ್ಲ. ಏನಾರು ಗಾಜು ಏನಾರು ಚುಚ್ಕೊಂಡು 6 ತಿಂಗಳಾದರೂ ಕೂಡ ಗಾಯ ಮಾಯಲ್ಲ. ಅದ್ರ ಕಡೆ ಯಾಕೆಂದರೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ, ಅದ್ರ ಬಗ್ಗೆ ಗಮನ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಅವರ ನಡವಳಿಕೆಗಳನ್ನು ರೂಪಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ಎಲ್ಲೇ ಗಾಜಿನ ಗ್ಲಾಸ್ಗಳನ್ನು ಒಡೆಯುವಂಥ ಪ್ರಕ್ರಿಯೆಗೆ ಅವಕಾಶ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಸಂಗ್ರಹಿಸಿ ನಮ್ಮ ಪುರಸಭೆ ವೆಹಿಕಲ್ ಯಾವಾಗ ಬರುತ್ತೆ ಅದಕ್ಕೆ ಕೊಟ್ಟರೆ ಅದನ್ನು ಬೈಫರ್ಗೇಟ್ ಮಾಡೋ ನಾವು ಅದನ್ನು ವಿಲೇವಾರಿ ಮಾಡಲಿಕ್ಕೆ ನಾವು ಕ್ರಮವನ್ನು ಕೂಡ ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇವತ್ತು ನಮ್ಮ ಮೋಹನ್ ಅವರು ಕೂಡ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರು ರಾಣಿಕೃಷ್ಣ ಎಲ್ಲ ಸದಸ್ಯರುಗಳು, ನಮ್ಮ ಯತೀಶು ಮುಖ್ಯಾಧಿಕಾರಿಗಳು, ಎನ್ವೈರ್ನಮೆಂಟು ಎಲ್ಲರೂ ಕೂಡ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ವೆಂಕಟೇಶು ಭಾರತದ ಸೇನೆಯಲ್ಲಿ ಒಂದು ಉತ್ತಮವಾಗಿ ಜವಾಬ್ದಾರಿಯುತವಾಗಿ ಒಂದು ಸೇವೆಯನ್ನು ಸಲ್ಲಿಸಿ ಹುಟ್ಟೂರಿನಲ್ಲಿ ನಾವು ಕೂಡ ಜಾಗೃತಿ ಮೂಡಿಸಬೇಕು, ನಮ್ಮ ಯುವ ಸಂಘಟನೆಗಳನ್ನು ಕಟ್ಕೊಂಡು ಸೇವಾಕಾರ್ತರ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವ್ರಿಗೆ ನಾನು ವಿಶೇಷವಾಗಿ ಎಲ್ಲರಿಗೂ ಅಭಿನಂದಿಸ್ತಿದ್ದೀನಿ. ಈಗ ಅಶೋಕ್ ಅಣ್ಣರ್ಗೇನು ಅದು ನಿರಂತರ ಸೇವೆ, ಅದೇನು ಈಗ ಕಳೆದ 4 ದಶಕಗಳಿಂದನೂ ಕೂಡ ಅವರು ಪರಿಸರ ರಕ್ಷಣೆ ವಿಚಾರದಲ್ಲಿರ್ಬೋದು, ಸ್ವಚ್ಛತೆಯಲ್ಲಿರ್ಬೋದು, ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸುವಂಥ ನಿಟ್ಟಿನಲ್ಲಿರ್ಬೋದು ಅವ್ರ ತಂಡ. ಯಾಕೆಂದರೆ ಎಲ್ಲರೂ ಈಗ ಮದುವಣ್ಣ ಎಲ್ಲರೂ ಕೂಡ ಇದ್ದಾರೆ, ಮೋಹನವರೆಲ್ಲ ಅವರೆಲ್ಲ ಒಳ್ಳೆ ಕೆಲಸನ ಮೊದಲಿಂದನೂ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಬೆನ್ನೆಲುಬಾಗಿ ನಾವು ಪ್ರೋತ್ಸಾಹಿಸ್ಕೊಂಡು ಕೂಡ ಬಂದಿದ್ದೀವಿ, ಮುಂದೂ ಕೂಡ ಸಹಕರಿಸ್ತೀವಿ ಅಂತ ಕೂಡ ಹೇಳಿ ಈ ಕಾರ್ಯಕ್ರಮ ಪ್ರತಿಯೊಬ್ಬರಲ್ಲೂ ಕೂಡ ಜಾಗೃತಿ ಮೂಡುವಂಥದ್ದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರ.